ಯಾಕಿಲ್ಲಿ ಬರೋಕೆ ಹೇಳ್ತೆ? ಏನು ಮಾತಾಡಬೇಕು? ಧೀಮಂತ, ಒಂದು ದೊಡ್ಡ ವಿಷಯನೇ ಐತೆ. ನಾನು ಒಂದು ವಾರದಿಂದ ನಿಮ್ಮ ಅವನ್ನ ನೋಡ್ತಾ ಇದ್ದೀನಿ. ಸಡನ್ಲಿ ಚೇಂಜ್ ಆಗೋರಲ್ಲ. ಮೊದಲೆಲ್ಲ ಒಳ್ಳೆ ರಾಕ್ಷಸನ್ ಥರ ಇದ್ದ ಮನುಷ್ಯ ಈಗ ಪೂರ್ತಿ ಋಷಿನೇ ನೋಡ್ದಂಗೆ ಆಗ್ತೈತೆ. ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ. ಏನೋ ದೊಡ್ಡದಾಗಿ ನಡೆದಿರಬೇಕು. ನಿಂಗೆ ಎಲ್ಲ ಗೊತ್ತಿರುತ್ತೆ, ನಿಜ ಹೇಳು. ಕೆಲವು ಸಾರಿ ಒಳ್ಳೇದು ಉಳಿಬೇಕಾದ್ರೆ ಕೆಟ್ಟ ಘಟನೆಗಳು ನಡಿಬೇಕಾಗುತ್ತೆ, ಇಲ್ಲ ನಾವೇ ನಡೆಸ್ಬೇಕಾಗುತ್ತೆ. ಅಂದರೆ? ಕಾವಲೂರು ಗುಬ್ಬಿ ತಾಲೂಕಲ್ಲೇ ದೊಡ್ಡ ಹಳ್ಳಿ. ಹಾಗೆ ಸುತ್ತಮುತ್ತ 8-10 ಹಳ್ಳಿಲೂ ಯಾವ ಗಲಾಟೆನೂ ನಡೆಯಲ್ಲ. ಅದಕ್ಕೆಲ್ಲ ಕಾರಣ ಅಂಗಾರೇಗೌಡ. ಅವನು ಬಂದರೆ ಅಳ್ತಾ ಇರೋ ಮಗು ಕೂಡ ಸೈಲೆಂಟ್ ಆಗುತ್ತೆ. ಅವನು ಏನು ಮಾಡಿರೋ ಯಾರಿಗೂ ಕೇಳೋ ಧೈರ್ಯ ಇಲ್ಲ, ಕೇಸ್ ಕೂಡ ಆಗಲ್ಲ. ಹಾಗಂತ ಅವನು ಏನು ಬೇಕೋ ಅದನ್ನು ಮಾಡಲ್ಲ. ಸಕ್ಕ ಚಾಲಾಕಿ, ಚಾಣಕ್ಯನ ಶಿಷ್ಯ. ಮಹೇಂದ್ರ, ಸರಿ ಸರಿ, ಇವತ್ತೆಲ್ಲ ಹೋಗ್ತೀರಾ? ಇವತ್ತು ಪಟ್ಟಣದ ರೋಡ್ ಗೌಡ್ರೆ. ನಡಿ, ನಾನು ಬರ್ತೀನಿ. ನೋಡ್ರ, ಇವತ್ತು ಮದುವೆಗೆ ಹೋಗಿ ಜನ ಬರ್ತಿರ್ತಾರೆ ನೋಡಿ. ಅಂಬ್ರಿಕಲ್ರಿ ವಾಡ್ವೆಗಳನ್ನ ಯಾರು ಜೋರಾಗಿ ಹಾಕಿರ್ತಾರೆ, ಭಂಡಾರಿ ಮೆಸೇಜ್ ಕೊಡ್ತಾನೆ. ಅನ್ನೊಂದು ಸಿಮ್ ಐತಲ್ಲ, ಯಾರ ಹತ್ರನೂ ಮೊಬೈಲ್ ಇರಬಾರ್ದು. ಕಂಪ್ಲೇಂಟ್ ಆದ್ರೆ ಟ್ರೇಸ್ ಮಾಡ್ತಾರೆ. ಅಪಾಚಿ ಗಾಡಿ ನಂಬರ್ 3324. ಹೇಳಿದ್ರೆ ಹೋಗ್ಬಿಡ್ತೀಯ? ತೆಗಿಯ ತಿರುಗಿ ನೋಡ್ದಂಗೆ ಒಯ್ತಾ ಇರು. ಮಹೇಂದ್ರ, ಶೆಟ್ಟಿ ಫೋನ್ ಮಾಡ. ಗೌಡ್ರೆ, ಹೆಂಗಿದ್ದೀಯ ಶೆಟ್ಟಿ? ಚೆನ್ನಾಗಿದ್ದೀನಿ ಗೌಡ್ರೆ, ಎಲ್ಲ ನಿಮ್ಮ ಆಶೀರ್ವಾದ. ಎಲ್ಲ ನಮ್ಮ ಹುಡುಗರು ಎಫರ್ಟು. 1000 ವ್ಯವಹಾರ ಕೋಟಿ ಕಟ್ಲೆ ನಡೀತಾ ಐತಿ. ನಾವು ಕಳಿಸ್ತಾ ಇರೋ ಮಾಲು ಎಲ್ಲ ತಲುಪ್ತಾ ಇತ್ತಾನೆ. ಎಲ್ಲ ತಲುಪ್ತೈತೆ ಗೌಡ್ರೆ, ಆದ್ರೆ ಅದೊಂದು ಮಾತ್ರ ತಲುಪಲಿಲ್ಲ. ಯಾಕೆ? ಅದ್ಯಾವ್ದು ಶೆಟ್ಟಿ? ಅದೇ ಆ ಗೋಲ್ಡನ್ ಸಿಡಿ. ಅದು ನಿಸ್ಸೀಮ ಕಾವಲೂರಿಗೆ ಬಂದವನೇ. ತಲೆ ಮಾರಿಸ್ಕೊಂಡು ಹೋಗಿ ನಿಸ್ಸೀಮ ಮತ್ತೆ ಕಾವಲೂರಿಗೆ ಬಂದವನಂತೆ. ನಿಸ್ಸೀಮ?
ಆ ಶೆಟ್ಟಿ, ಅವತ್ತೇನು ನಡೀತು? ಗೋಲ್ಡನ್ ಸಿಡಿ ನಿನ್ನ ಕೈಲಿ ಯಾಕೆ ಸೇರಿಲ್ಲ ಅಂತ ಹೇಳ್ತೀನಿ. ರಾಮಕೃಷ್ಣ, ನಾನು ಅವನು ಈಸಿಯಾಗಿ ತಗೊಂಬಾರ್ದಿತ್ತು. ಈ 1 ವರ್ಷದ ಹಿಂದೆ ಅವನು ನಮ್ಮ ಡೀಲ್ನೇ ನೆಲಕಚ್ಚಂಗೆ ಮಾಡಿದ್ದ. ಅವನ ಮಾಳಿಗೆ ಮನೆ ಕೆಡವಕ್ಕೆ ನಾನು JCB ತಗೊಂಡು ಹೋದಾಗ ಯಾವುದೋ ಗೋಡೆ ಒಳಗೆ ಹಳೇ ಒಡಗಳು ಸಿಕ್ಕು. ಅದು ಯಾರಿಗೂ ಗೊತ್ತಾಗಲಿಲ್ಲ ನಾನು ತಂದಿದ್ದು, ಯಾರೂ ನೋಡಿರಲಿಲ್ಲ. ಆಮೇಲೆ ಅವನಿಗೆ ಹೆಂಗೋ ಗೊತ್ತಾಗಿ ನಮ್ಮನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ದ. ನಾನು ಮಹೇಂದ್ರಂಗೆ CD ಟೈಪ್ ಹಚ್ಚಲಿ ಒಡವೆಗಳನ್ನ ಕರಗ್ಸಕ್ಕೆ ಹೇಳ್ದೆ, ಮತ್ತೆ ಶೆಟ್ಟಿನ ಬರಕ್ಕೆ ಹೇಳ್ದೆ. ಮಹೇಂದ್ರನಿಂದ ಇಸ್ಕೊಂಡು ಬರ್ಬೇಕಾದ್ರೆ ಬೈಕ್ ಮೇಲೆ ಏನೋ ಇಟ್ಟು ಹೊಗೆ ಕುಡಿಸಿ ಯಾಮಾರಿಸ್ತ, CD ಕದ್ದ. ಆಮೇಲೆ ಮಹೇಂದ್ರ ಕಪಿಲನ್ನ ರಾಮಕೃಷ್ಣನಿಂದ ಬಿಟ್ಟ, ನಾನು ಪಾಲ್ಗುಣನ್ನ ರಾಮಕೃಷ್ಣನಿಂದ ಬಿಟ್ಟೆ. ರಾಮಕೃಷ್ಣ ಮೊದಲೇ ಪ್ಲಾನ್ ಮಾಡ್ಕೊಂಡಂಗೆ ಗೋಲ್ಡನ್ ಸಿಡಿನ ತಗೊಂಡು ಅದ್ರ ಪ್ಯಾಕೆಟ್ನ ಬೀಳಿಸಿ ಕಪಿಲನ್ನ ಯಾಮಾರಿಸ್ತಾ. CD ಪ್ಯಾಕೆಟ್ ಇಟ್ಕೊಂಡಿದ್ದ ಕಪಿಲನ್ನ ಗುರುತಿಸ್ತಲೇ ಪಾಲ್ಗುಣ ಅವನ ತಲೆಗೆ ರಾಮಕೃಷ್ಣ ಅನ್ಕೊಂಡು ಹೊಡೆದ. ಇದು ವಿಷಯ. ರಾಮಕೃಷ್ಣ ಎಲ್ಲರನ್ನೂ ಯಾಮಾರಿಸ್ತಾ. ಅವನಿಗೆ ಗೊತ್ತಿಲ್ಲ ನಾನು ಯಾಮಾರಿಸೋರ್ಗೆ ಯಮ ಅಂತ. ನೋಡ್ರ, ನಾಳೆ ಸಂಜೆಗೆ ರಾಮಕೃಷ್ಣ ಎಲ್ಲಿದ್ರು ನನ್ನ ಎದುರಿಗೆ ಇರ್ಬೇಕು. ಈ ಸೀಮಾ ಇಲ್ಗೊಳ್ಟು ಎಲ್ಲ ಇವನ್ ಯಾಕೆ ಬಂದಲ್ಲ? ಒಳಗಡೆಗೆ ನುಗ್ದ ಹಿಡೀರೋ. ಹಲೋ, ನಸೀಮ ತಪ್ಪಿಸ್ಕೊಂಡ್ಬಿಟ್ಟ. ಎಲ್ಲನ ಜೆಂಡು ಮೇದು ಬಿಡ್ರಿ, ಕತ್ತೆ ಕಾಯಕ್ಕೂ ಲಾಯಕಿಲ್ಲ. ಎಲ್ಲ ಬಟ್ ರಾಮಕೃಷ್ಣ, ತಲೆ ಮಾರಿಸ್ಕೊಂಡಿದ್ದ ತಲೆ ತೋಡ್ತಿದ್ಯಾ? 8 ತಳ್ಳಿಗಳನ್ನ ಅಲ್ಲಾಡಿಸ್ತಾ ಇರೋ ಈ ಅಂಗಾರೆ ಗೌಡ್ಗೆ ಹಲ್ವಾ ತಿನ್ನಿಸ್ತಿದೀಯ. ಇನ್ಮೇಲೆ ಲಿಂಗ್ ತಿನ್ನಿಸ್ತೀನಿ ಬಾ ಮಗನೇ. ಎಲ್ಲಿಗೋಗ್ತೀಯ? ಸಿಕ್ತೀಯ. ನನ್ನ ಬೇಟೆ ಕಿತ್ಕೊಂಡು ಹೋಗಿದ್ದೀಯ ಅಲ್ವಾ? ತಿರ್ಗಾ ನಿನ್ನೆ ಬೇಟೆ ಆಡ್ತೀನಿ ಬಾರ್ಲಾ. ಈ ಸರಿ ಹುಡುಗರು ಬಿಡಲ್ಲ, ಆ ಕಾಡಕ್ ನಾನೇ ಇಳಿತೀನಿ. ಬಡ್ಡಿ ಮಗ ಕಳ್ಬೇಕು ಓಡಾಡ್ದಂಗೆ ಓಡಾಡ್ತಾವನೆ. ಕಾದು ಹೊಡಿತೀನಿ ನೋಡಿ ಅವನಿಗೆ ಗುನ್ನನ.
ನಿಂದ ರಕ್ತನು ಕೆಂಪಿಗೆ ಐತಲ್ಲ ರಾಮ. ರಕ್ತ ಅಲ್ಲ ಕಣಪ್ಪ ಅಡ್ಕೆಲೇ. ಏನು ರಾಮಕೃಷ್ಣ ಅಲ್ಲಲ್ಲ, ಓ ನಿಸ್ಸೀಮ. ಯಾವ್ದ್ರಲ್ಲಿ ನಿಸ್ಸೀಮ? ಯಾಮರ್ಸರಲ್ಲ, ಯಾಮರ್ಸರ್ಗೆ ನಾನೇ ಯಮ. ಗೊತ್ತಾತೇನೋ ನಿಸ್ಸೀಮ? ಹೇಳೋ ಗೋಲ್ಡನ್ ಸಿಟಿ ಎಲ್ಲಿ? ಗೊತ್ತಿಲ್ಲ, ಗೊತ್ತಿದ್ರು ಹೇಳಲ್ಲ. ಅದು ನಂದು, ನಂಗೆ ಸೇರ್ಬೇಕು. ಹೇಳಲ್ವಾ? ಒಳ್ಳೆ ಮಾತು ಯಾರಿಗೂ ಬೇಕಾಗಿಲ್ಲ ಅಲ್ವಾ? ಓ ಹೇಳ್ತೀಯ ಅಲ್ಲಿ ಬಿಡ್ಲ ಹೇಳಲೇ. ಪೇಟ ನೋಡ್ಲ ಅವ್ನು ಕಿತ್ತು ಎಸಲ. ನನಗೆ ಗೋಲ್ಡನ್ ಸಿಡಿ ಬೇಕು, ಪೇಟ ಅಲ್ಲ. ಏಯಪ್ಪ ಏಯೋಳಪ್ಪ ಹೇಳ್ತೀನಿ. ಹಾ, ಅದು ಇಲ್ಲಿಂದ 5-6 ಕಿಲೋಮೀಟರ್ ದೂರ ಇರೋ ಮಾದಾಪುರದಲ್ಲಿ ನಮ್ಮ ತೋಟದ ಮನೆಯಲ್ಲಿ ಬಚ್ಚಿಟ್ಟಿದ್ದೀನಿ. ಯಾಕ? ಏಯ್ ಇಲ್ಲಿಂದ ಗಾಡಿ ಹೋಗಲ್ಲ, ನಡ್ಕೊಂಡು ಹೋಗ್ಬೇಕು. ಹೋಗೋ, ಇನ್ನ ಎಷ್ಟು ದೂರ ನಡೀತಾರೋ, ನಂಗೆ ಕೈಲಾಗಲ್ಲ. ಹಂಗಾರೆ ಗೌಡ ಬೆಳ್ಕರೆ ತಗ ಟೈಮ್ ಕೊಟ್ಟವನೆ. ಬೆಳ್ಕರಿ ಅಷ್ಟೊತ್ತಿಗೆ ಗೋಲ್ಡನ್ ಸಿಡಿಯ ಅವನ ಕೈಗೆ ಹುಡಿಕೊಂಡು ಹೋಗಿ ಕೊಡ್ಬೇಕು. ಎಷ್ಟು ಅಂತ ಹೋಗೋದು? ಗಾಡಿನೂ ಹೋಗಲ್ಲ ಅಲ್ಲಿಗೆ. ಎಷ್ಟು ದೂರ ನಡೆಯೋದು? ಹಳೆ ಮನೇಲಿ ಅದ್ರೊಳಗೆ ಸರ್ಕೈತೆ ಅಂತ ಹೇಳವನೇ ನಿಸ್ಸೀಮ. ಅಲ್ಲಿ ಹೋಗಿ ಸರ್ಚ್ ಮಾಡೋಣ. ಮನೇನೆ ಸಿಗ್ತಾ ಇಲ್ವಲ್ಲೋ, ಎಷ್ಟು ಹುಡುಕಿರುವ. ಮುಂದೆ ಇನ್ನೊಂದ್ ಸ್ವಲ್ಪ ಹೋಗೋಣ, ಸಿಗ್ಬೋದು. ನಡಿ ಹೋಗೋಣ, ನಮ್ಮ ಮನೆ ಬರ. ನಡಿಯೋ ನಡಿ, ನಿನಗೂ ಆ ಗೋಡಂಗೂ ಸರಿಯಾಗೈತೆ. ಮನೆ ಕಣ ಟೈಮಲ್ಲೆಲ್ಲ ರೋಸ್ತೀರ ಸಿಡಿ ಹುಡುಕು ಅಂತ. ಅಗಳೋ ಅಲ್ಲೈತ್ ಮನೆ, ನಡಿಯೋ ಹೋಗೋಣ. ನೋಡಂಬರ್ಲ ಒಳಗೆ ಹೋಗಿ. ಏನು ಇಲ್ಲಿ ಏನಾಯ್ತು? ನಿಸ್ಸೀಮ ಹೇಳಿದ್ದು ತರ್ಕಿರೋ ಮನೆ ಕಣೋ, ಈ ಖಾಲಿ ರೂಮು. ಇಲ್ಲೇ ರೂಮ್ ಅಂತ ಕರ್ಕೊಂಬಂದದು ಇದಲ್ಲ. ರೂಮ್ ಅಲ್ಲಿ ಐತೆ ಅಂತಂದೆ, ನೀನ್ ಮನೆ ಎಂದಿಕ್ಕೆ ಅದ್ರೊಳಗೆ ಐತ್ ಬಾ ಅನ್ನ. ಬಾ ಹೋಗೋಣ. ಮತ್ತೆ ಟೈಮ್ ಎಷ್ಟಲ್ಲ? 4 ಗಂಟೆ ಕಣೋ. ನಡಿ ಹೋಗೋಣ, ನಾಳೆಗೆ ಬರೋಣ. ಟೈಮ್ ಆಯ್ತು.